ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಗಸ್ಟ್ 13ರಿಂದ ವಿಧಾನಮಂಡಲದ ಅಧಿವೇಶನ ಶುರುವಾಗ್ತಾ ಇದೆ. ಪೂರ್ವಭಾವಿಯಾಗಿ ಬಿಜೆಪಿ ಪ್ರಮುಖರು ಮೀಟಿಂಗ್ ಮಾಡ್ತಾರೆ. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು. ಆ ನಿಟ್ಟಿನಲ್ಲಿ ಈ ಸಭೆ ಬಹಳ ಮಹತ್ವಪೂರ್ಣ. ಯಾಕಂದರೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡು ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕಾಂಗ್ರೆಸ್ 3 ವರ್ಷ ಒಂದೇ ಸಬ್ಜೆಕ್ಟ್ ಮೇಲೆ ಚರ್ಚೆ ಮಾಡೋಂಗೆ ಮಾಡಿಬಿಟ್ರು. ಮುಖ್ಯಮಂತ್ರಿ ಯಾರು ಅನ್ನುವಂಥ ಚರ್ಚೆ. ಈಗ ಆಯಿತು, ನಾಯಕತ್ವದ ಬದಲಾವಣೆಯಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಆದಷ್ಟು ಬೇಗ ಇಲಾಖೆಗಳ ಜವಾಬ್ದಾರಿ ಕೊಡಬೇಕು, ಸಚಿವರು ಕೆಲಸ ಮಾಡಬೇಕು, ಅಧಿಕಾರಿಗಳು ಕೆಲಸ ಮಾಡಬೇಕು, ಜನರ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗಬೇಕು. ಇದು ಆಗ್ತಿಲ್ವಲ್ಲ. ಕಾಂಗ್ರೆಸ್ ಈಸ್ ಟೇಕಿಂಗ್ ಮೋರ್ ಟೈಮ್. ಇದು ಅರಗಿಸ್ಕೊಳ್ಳುವಂಥ ವಿಷಯ ಅಲ್ಲ. ಗಂಭೀರವಾದಂಥ ಸಮಸ್ಯೆ ಯಾಕೆ ಅರ್ಥ ಆಗೋದಿಲ್ಲ ಗೊತ್ತಾಗೋದಿಲ್ಲ. ನಿಮ್ಮ ಡ್ರಾಮಾಗಳು ನೋಡೋಕ್ಕಲ್ಲ ಜನ ಮ್ಯಾಂಡೇಟನ್ನು ಕೊಟ್ಟಿರೋದು. ಇಂಥ ವಿಚಾರಗಳನ್ನು ಅಧಿವೇಶನದಲ್ಲಿ ತೆಗೆಯೋದಕ್ಕೆ ಬಿಜೆಪಿ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ ಇವರೆಲ್ಲರೂ ಕೂಡ ಭಾಗಿಯಾಗಿ ಸರ್ಕಾರವನ್ನು ಹಾಗಾದರೆ ಹೆಂಗೆ ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ಮಾಡುವಂತಹ ಸಭೆ ಇದು. ಯಾಕಂದರೆ ಅಧಿವೇಶನ ಅಂದಾಗ ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳ ಚರ್ಚೆ ಅನ್ನೋದಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ವಿಪಕ್ಷ ಬಿಡಿ ನಿಷ್ಕ್ರಿಯ ಆಗಿಬಿಟ್ಟಿದೆ. 3 ವರ್ಷ ಅವರು ಒಂದು ಸಬ್ಜೆಕ್ಟ್ ಕೊಟ್ಟು ದಿನ ದುಡ್ಬಿಟ್ರು. ಇವರು ಸರಿಯಾಗಿ ಹೋರಾಟ ಮಾಡದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಲಹರಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅನ್ನೋದಲ್ಲ ರಾಜಕೀಯ ಅಂದಾಗ. ವಿಪಕ್ಷದಲ್ಲಿ ಅದು ಯಾರೇ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಜನರ ಧ್ವನಿಯಾಗಿರಬೇಕು. ಅಂಥ ಒಂದು ನಾಯಕತ್ವವನ್ನು ಬಿ ಜೆ ಪಿಯಲ್ಲಿ ಈ ಕಳೆದ 3 ವರ್ಷದಲ್ಲಿ ಯಾರೂ ಕೂಡ ನೋಡೇ ಇಲ್ಲ. ಹಾಗಾಗಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ, ಕಡೆ ಪಕ್ಷ ಈ ಅಧಿವೇಶನದಲ್ಲಾದರೂ ಕೂಡ ಸರ್ಕಾರ ನೆಟ್ಟಕ್ಕೆ ಕೆಲಸ ಮಾಡಿ ಅಂತ ಹೇಳುವ ಎದೆಗಾರಿಕೆಯನ್ನು ಬಿ ಜೆ ಪಿಯವ್ರು ತೋರಿಸ್ತಾರೆ, ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೇಳ್ತಾರೆ. ಜನಾರ್ದನ್, ಕಳೆದ 3 ವರ್ಷ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರು ಕಾಂಗ್ರೆಸ್ನವರು, ಮುಖ್ಯಮಂತ್ರಿ ಯಾರು ಅಂತ ಹೇಳಿ. ಆ 3 ವರ್ಷ ಕೂಡ ಇದೇ ಪ್ರತಿಪಕ್ಷ ನಿಷ್ಕ್ರಿಯ ಆಗಿಬಿಟ್ಟಿದೆ. ಅಂಥ ಏನು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಸರಿದಾರಿಗೆ ತರೋ ಪ್ರಯತ್ನ ಮಾಡಲಿಲ್ಲ. ಈಗಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಅಂದಾಗ ನೋಡಿ ಎಷ್ಟೆಲ್ಲ ಅಸಮಾಧಾನ ಇದೆ. ಕೆಲಸ ಮಾಡಿ ಅಂತ ಹೇಳಬೇಕು ವಿಪಕ್ಷದವರು. ಅದನ್ನು ಕಡೆ ಪಕ್ಷ ಈ ಅಧಿವೇಶನದಲ್ಲಿ ಮಾಡ್ತಾರಾ? ನಿರೀಕ್ಷೆ ಇಟ್ಕೋಬೋದಾ ವಿಪಕ್ಷದ ಮೇಲೆ? ಬಾರಿ ಒಂದು ಆ ತರದೊಂದು ನಿರೀಕ್ಷೆ ಕಾಣಿಸ್ತಾ ಇದೆ. ನೀವು ಹೇಳಿದಾಗೆ ಕಳೆದ 3 ವರ್ಷದಲ್ಲಿ ಸರ್ಕಾರಕ್ಕೆ ನಡುಕ ಹುಟ್ಟಿಸುವಂತ ವಿರೋಧ ಪಕ್ಷ ಇಲ್ಲಿ ಎಚ್ಚೆತ್ಕೊಂಡಿದೆ. ಒಂದು ವಿಚಾರದಲ್ಲಿ ನಾವು ಎಡಬಾರದು ಅನ್ನುವಂತ ರೀತಿಯಲ್ಲಿ ವಿಪಕ್ಷ ನಡ್ಕೊಂಡಿಲ್ಲ. ಆಡಳಿತ ಪಕ್ಷದವರು ಅವ್ರದೇ ಆದದ್ದು ಮಾಡ್ತಾ ಹೋದ್ರು, ವಿರೋಧ ಪಕ್ಷದವರು ಇವ್ರ ಪಾಡಿಗೆ ಇವ್ರು ಹೋಳಿದ್ರು. ಆ ರೀತಿಯಾಗಿ ಸರ್ಕಾರಕ್ಕೂ ಭಯ ಬರುವಂತ ರೀತಿಯಲ್ಲಿ ಆಗಿಲ್ಲ. ಇದರಿಂದ ಜನರಿಗೆ ನಷ್ಟ ಆಯ್ತು ಹೊರತು ಬೇರೆ ಏನಲ್ಲ. ಆದ್ರೆ ಈ ಬಾರಿ ಮತ್ತೆ ಏನೋ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ನಿನ್ನೆ ಅಶೋಕ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಏನ್ ಮಾಡ್ಬೇಕು, ಅಧಿವೇಶನದಲ್ಲಿ ಯಾವ ರೀತಿ ವಿಚಾರಗಳನ್ನ ಎತ್ಕೋಬೇಕು, ಜೆಡಿಎಸ್ ಬಿಜೆಪಿ ಯಾವ ರೀತಿ ಒಂದಾಗಿ ಹೋಗ್ಬೇಕು, ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪಿಸಬೇಕು, ಹೋರಾಟದ ರೂಪುರೇಷೆ ಬಗ್ಗೆ ಸಣ್ಣ ಮಟ್ಟಿಗೆ ನಿನ್ನೆ ಚರ್ಚೆ ಆಗಿದೆ. ಇವತ್ತು ಮತ್ತೆ ಸಭೆಯನ್ನ ಕರೆದಿದ್ದಾರೆ, ಪ್ರಮುಖರ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಶಾಸಕರಿಗಿಲ್ಲ, ಕೆಲ ಪ್ರಮುಖ ಶಾಸಕರನ್ನ ಹಿರಿಯರನ್ನೆಲ್ಲ ಕರೆದು ಚರ್ಚೆ ಮಾಡಿ ಯಾವೆಲ್ಲ ಪ್ರಮುಖ ವಿಚಾರ ಎತ್ಕೋಬೇಕು ಅಂತ ಹೇಳಿ. ಮೊದಲನೇದಾಗಿ ಅದರಲ್ಲಿ ಬಹುಶಃ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರ ವಿಚಾರವಾಗಿ ಇವರು ಕೈಗೆತ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಟ್ಟು ಹಿಡಿದು ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು, ಅವ್ರ ಮೇಲೆ ದೊಡ್ಡ ಆರೋಪ ಇದೆ, ಆರೋಪದಿಂದ ಮುಕ್ತವಾಗುವ ತನಕ ಅಥವಾ ಆರೋಪದ ವಿಚಾರ ಇತ್ಯರ್ಥ ಆಗೋ ತನಕ ಅವರಿಗೆ ಸಚಿವ ಸ್ಥಾನ ಕೊಡಬಾರದು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ನವರು ಆಗ್ರಹಿಸುವಂತ ಲಕ್ಷಣ ಕಾಣಿಸ್ತಾ ಇದೆ. ಇನ್ನುಳಿದಂತೆ ಬೇರೆ ಬೇರೆ ವಿಚಾರಗಳು ಸಾಕಷ್ಟು ವಿಚಾರ ಇದೆ. ರಾಜ್ಯದಲ್ಲಿ ಬರ ಬಂದಿರ್ಬೋದು, ರೈತರಿಗಾಗಿರುವಂತಹ ಸಮಸ್ಯೆ, ಇನ್ನುಳಿದ ಹಗರಣ, ಇದೆಲ್ಲವನ್ನು ಕೂಡ ಕೈಗೆತ್ಕೊಂಡು ಬಿಡದಿ ವಿಚಾರ ಸೇರಿದಂಗೆ ಕೈಗೆತ್ಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಅಂದ್ರೆ ಇಷ್ಟು ವರ್ಷ ಆದ್ರೂ ಅಂದ್ರೆ 2-3 ವರ್ಷದಲ್ಲಿ ಅಧಿವೇಶನ ಇರುವಂತ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರನ್ನ ಜಂಟಿಯಾಗಿ ಶಾಸಕಾಂಗ ಸಭೆಯನ್ನ ನಡೆಸಬೇಕು. ಅದನ್ನ ಮಾಡಿದ್ರೆ ಅನುಕೂಲ ಆಗತ್ತೆ. ಅದನ್ನು ಕೂಡ ಮಾಡಿಲ್ಲ. ಈ ಸರಿಗಾದ್ರೂ ಮಾಡ್ತಾರ ಅನ್ನೋಂತ ನಿರೀಕ್ಷೆ ಇದೆ, ಮಾಡಬಹುದು ಅನ್ನೋಂತ ನಿರೀಕ್ಷೆ. ಯಾಕಂದ್ರೆ ಅಧಿವೇಶನದಿಲ್ಲ ಅಂತಂದ್ರೆ ಜೆಡಿಎಸ್ ನವರು ಅವ್ರ ಪಾಡಿಗೆ ಇವರು, ಬಿಜೆಪಿ ಅವರು ಇವ್ರ ಪಾಡಿಗೆ ಇವರು. ಬಿಜೆಪಿ ಯಾವುದೋ ಒಂದು ವಿಚಾರಕ್ಕೆ ವಾಕೌಟ್ ಮಾಡ್ಕೊಂಡು ಹೋಗ್ತಾರೆ, ಜೆಡಿಎಸ್ ನವರು ಅಲ್ಲೇ ಕೂತಿರ್ತಾರೆ, ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಆಗತ್ತೆ. ಸಿದ್ಧತೆ ಇಲ್ಲದೆ ಹೋದ್ರೆ ಸಮಸ್ಯೆ ಆಗತ್ತೆ. ಈ ಬಾರಿ ಒಂದಷ್ಟು ಜವಾಬ್ದಾರಿಯನ್ನ ಕೆಲ ಶಾಸಕರಿಗೆ ಪ್ರಮುಖರಿಗೆ ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂತಿಂತ ವಿಚಾರವನ್ನ ಇಂಥವ್ರು ಪ್ರಸ್ತಾಪ ಮಾಡ್ಬೇಕು, ಅದ್ರ ಬಗ್ಗೆ ಸಮಗ್ರ ಅಧ್ಯಯನ ನಡೆಸ್ಕೊಂಡ್ ಬಂದಿರ್ಬೇಕು. ಸುಮ್ನೆ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಒಂದು ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರೋ ರೀತಿಯಲ್ಲಿ ವಿಷಯವನ್ನ ಮಂಡಿಸ್ಬೇಕು. ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಬೆಂಬಲವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ
ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇವತ್ತು ಆರ್ ಅಶೋಕ್, ವಿಜೇಂದ್ರ ಸೇರಿದಾಗೆ, ಚಲವಾದಿ ಸ್ವಾಮಿ ಸೇರಿದಾಗೆ ಎಲ್ಲರೂ ಕೂಡ ಪ್ರಮುಖರೆಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ, ಚರ್ಚೆನ ಮಾಡ್ತಾರೆ. ಆ ನಂತರದಲ್ಲಿ ಶನಿವಾರ ದಿನ ಮತ್ತೆ ಸಭೆ ಇದೆ. ಆ ಸಭೆ ಕರ್ತಾ ಇರೋದು ಪ್ರಮುಖವಾಗಿ ಬಿಡದಿ ಪಾದಯಾತ್ರೆ ವಿಚಾರವಾಗಿ. ಅದ್ರ ಜೊತೆಯಲ್ಲಿ ಅಧಿವೇಶನದ ಹಿನ್ನೆಲೆಯಲ್ಲೂ ಕೂಡ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ನೀವ್ ಹೇಳ್ದಾಗೆ ಇಷ್ಟು ಸಮಯ ನಿಷ್ಕ್ರಿಯವಾಗಿದ್ದಂತ ವಿಪಕ್ಷ ಈ ಬಾರಿ ಎಚ್ಚೆತ್ಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ರಿಸಲ್ಟ್ ಏನು ಅನ್ನೋದು ನಮ್ಗೆ 13ನೇ ತಾರೀಕಿನ ನಂತರ ಗೊತ್ತಾಗತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.